ಸುಮಾರು ಜನಕ್ಕೆ ಏನು ಡೌಟ್ಸ್ ಇರುತ್ತೆ ಅಂದರೆ, ನಾವು ಪಾಸ್ಟಲ್ಲಿ ಯಾವ ಪದ ಹಾಕಬೇಕು, ಪ್ರೆಸೆಂಟಲ್ಲಿ ಯಾವ ಪದ ಹಾಕಬೇಕು, ಫ್ಯೂಚರಲ್ಲಿ ಯಾವ ಪದ ಹಾಕಬೇಕು, ನಮಗೆ ಗೊತ್ತಾಗ್ತಿಲ್ಲ. ಅಂದರೆ ಈಗ ಪ್ರೆಸೆಂಟಲ್ಲಿ ದ ಸೇಮ್ ವರ್ಡ್ ಕೆನಾಟ್ ಬಿ ರಿಪೀಟೆಡ್ ಇನ್ ದ ಪಾಸ್ಟ್. ಇವಾಗ ಒಂದು ಫನ್ನಿ ವರ್ಡ್ ಹೇಳ್ತೀನಿ. SON, SUN ಉಚ್ಚಾರಣೆ ಸೇಮ್. ಸನ್ ಅಂಡ್ ದ ಸನ್, ದ ಡಿಫ್ರೆನ್ಸ್ ಮೇಕ್ಸ್ ಇನ್ ದಿ ಲೆಟರ್. O ಅಲ್ಲಿದೆ, ಇಲ್ಲಿ U ಇದೆ. ಓಕೆನಾ? ನಂಬರ್ 1. ಇಂಗ್ಲೀಷ್ ಇಸ್ ಎ ಫನ್ನಿ ಲ್ಯಾಂಗ್ವೇಜ್ ಅಂತ ಅದಕ್ಕೆ ನಾನು ಹೇಳೋದು. ಯಾಕೆಂದರೆ ಈ ಭಾಷೆದ ಹಿಡಿತ ಅಂದರೆ ವೆನ್ ಯು ಕಂಟ್ರೋಲ್ ದ ಸಬ್ಜೆಕ್ಟ್ ಯು ವಿಲ್ ಬಿ ಏಬಲ್ ಟು ಸ್ಪೀಕ್. ಆ ನಿಟ್ಟಿನಲ್ಲಿ ನಾನಿವತ್ತು ಒಂದು ಇಂಪಾರ್ಟೆಂಟ್ ಸರ್ಪ್ರೈಸ್ ಲೆಟರ್ ತಂದಿದ್ದೀನಿ. ಓಕೆನಾ? ಬನ್ನಿ, ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ, ಬನ್ನಿ ನೋಡೋಣ. ಆಮೇಲೆ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕ್ಲಾಸ್ಗೆ ಹೋಗೋಣ. ಇವತ್ತಿನ ವಿಡಿಯೋ ನೋಡೋಣ ಬನ್ನಿ, ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ತಗೊಂಡಿರೋ ವರ್ಡ್ ಅಂದರೆ ವಾಸ್. ವಾಸಲ್ಲಿ ನೀವು ಎಷ್ಟು ಥರ ಸೆಂಟೆನ್ಸ್ ಬೇಕಾದರೂ ಮಾಡ್ಬೋದು. ಓಕೆನಾ? ಸೊ ಇವತ್ತು ನಾನು ಪ್ರಿಸೈಸ್ ಆಗಿ ವಾಸ್ ಯೂಸ್ ಮಾಡಿದಾಗ ನಮಗೆ ಯಾವ್ದು ಬರುತ್ತೆ, ಸಿಂಗ್ಯುಲರ್ ಮತ್ತು ಪ್ಲೂರಲಲ್ಲಿ ಅನ್ನೋದು ಇವತ್ತಿನ ವೀಡಿಯೋಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ವಾಸ್ ತಗೊಂಡಾಗ ವಾಸ್ ಹಿ ದೇರ್? ವಾಸ್ ದಟ್ ಹಿ ವಾಸ್ ಟಾಕಿಂಗ್ ಟು ಯು ಅಬೌಟ್ ಹಿಸ್ ಪ್ಯಾರೆಂಟ್ಸ್? ಹೂ ವಾಸ್ ದ ಒನ್ ಹೂ ವೆಂಟ್ ಟು ದ ಟೆಂಪಲ್? ರಘು ವಾಸ್ ದ ಒನ್ ಹೂ ವೆಂಟ್ ಟು ದ ಮೂವಿ? ಸೊ ಈ ಥರ ಹಲವಾರು ಸೆಂಟೆನ್ಸ್ನ ನಾವು ಮಾಡ್ಬೋದು, ಫ್ರೇಮ್ ಮಾಡ್ಬೋದು ವಾಸ್ ಯೂಸ್ ಮಾಡ್ಕೊಂಡು. ಓಕೆನಾ? ನಂಬರ್ 1. ನಂಬರ್ 2, ಇಲ್ಲಿ ಸಿಂಗುಲರ್ ಮತ್ತು ಪ್ಲೂರಲ್ ಬರುತ್ತೆ ನಮಗೆ. ಓಕೆನಾ? ಲೆಟ್ ಮಿ ಬಿ ವೆರಿ ಪ್ರಿಸೈಸ್. ಸಿಂಗುಲರ್ ಪ್ಲೂರಲಲ್ಲಿ ನಮಗೆ ಐಯಲ್ಲಿ ನೋಡಿ, ಐ, ಹಿ, ಶಿ, ಇಟ್, ದಿಸ್, ದಟ್. ಐ ಟೋಲ್ಡ್ ಯು ಬಿಫೋರ್ ಇಟ್ಸ್ ಅ ಸಿಂಗುಲರ್ ಆಸ್ ವೆಲ್ ಎಸ್ ಅ ಪ್ಲೂರಲ್ ಆಫ್ ವಾಸ್ ತಗೊಂಡಾಗ ಐ ವಾಸ್ ಡ್ರೈವಿಂಗ್. ಐ ವಾಸ್ ಡ್ರೈವಿಂಗ್ ಅಂದರೆ ಏನು? ಐ ವಾಸ್ ಡ್ರೈವ್, ನಾನು ಇವಾಗ ಗಾಡಿ ಓಡಿಸ್ತಾ ಇದ್ದೀನಿ ಅಂತನಾ, ನಾನು ಮುಂಚೆನೇ ಗಾಡಿ ಓಡಿಸ್ತಾ ಇದ್ದೆ ಅಂತನಾ, ಅಥವಾ ನಾನು ಆಮೇಲೆ ಗಾಡಿ ಓಡಿಸ್ತಾ ಇದ್ದೀನಿ ಅಂತನಾ? ಐ ವಾಸ್ ಅನ್ನೋದು ಪಾಸ್ಟ್, ವುಡ್ ಅನ್ನೋದು ಮುಂದೆ, ಭವಿಷ್ಯ, ಫ್ಯೂಚರ್. ಓಡಿಸ್ತಿದ್ದೀನಿ, ಐ ಆಮ್ ಡ್ರೈವಿಂಗ್ ನಾವು, ಇವಾಗ ಓಡಿಸ್ತಾ ಇದ್ದೀನಿ. ಐ ವಾಸ್ ಅಂದರೆ ಏನು? ವಾಸ್ ಪಾಸ್ಟಲ್ಲಿ ಐ ವಾಸ್ ಡ್ರೈವಿಂಗ್ ದ ಕಾರ್. ಐ ಆಮ್ ಡ್ರೈವಿಂಗ್ ದ ಕಾರ್, ಈಗ ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ. ಐ ವುಡ್ ಡ್ರೈವ್ ದ ಕಾರ್ ಲೇಟರ್ ಆಗ್ತಾ ಇದ್ರೂ ಚಿಂತೆ ಇಲ್ಲ. ಐ ವುಡ್ ಅಂತ ಬಂದ್ಬಿಡ್ತು ಫ್ಯೂಚರ್ಸ್, ಭವಿಷ್ಯ. ಕನ್ನಡದಲ್ಲಿದೆಯಲ್ಲ, ಭವಿಷ್ಯ ಅಂದರೆ ಫ್ಯೂಚರ್ ಅಂತ ನಿಮ್ಗೆ ಗೊತ್ತಿದೆ. ಈಗ ಪ್ರೆಸೆಂಟ್, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಸೊ ನೆಕ್ಸ್ಟ್, ಐ ವಾಸ್ ಡ್ರೈವಿಂಗ್, ಐ ವುಡ್ ಡ್ರೈವ್, ಐ ಆಮ್ ಡ್ರೈವಿಂಗ್, ಐ ವುಡ್ ಡ್ರೈವ್. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್, ಐ ವಾಸ್ ಡ್ರೈವಿಂಗ್ ಆಯಿತು. ನೆಕ್ಸ್ಟ್, ಹಿ ವಾಸ್ ಪ್ಲೇಯಿಂಗ್, ಅದು ಹಿಂದೆ, ಪಾಸ್ಟ್. ಹಿ ಈಸ್ ಪ್ಲೇಯಿಂಗ್ ಅನ್ನೋದು ಹಾಕಿದ್ರೆ ಇಲ್ಲಿ ಈಗ ಆಡ್ತಾ ಇದ್ದಾನೆ. ಹಿ ವಾಸ್ ಪ್ಲೇಯಿಂಗ್ ಅಂದರೆ ಅವ್ನು ಮುಂಚೆನೇ ಮುಗಿಸ್ಬಿಟ್ಟಿದ್ದಾನೆ, ಆಟ ಆಡೋದೆಲ್ಲ ಮುಗಿಸ್ಬಿಟ್ಟಿದ್ದಾನೆ. ಹಿ ಈಸ್ ಪ್ಲೇಯಿಂಗ್, ಈಗ ಆಟ ಆಡ್ತಿದ್ದಾನೆ. ಹಿ ವುಡ್ ಪ್ಲೇ, ಮುಂದಕ್ಕೆ ಅವನು ಆಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಇಟ್ ಮೈಟ್ ಹ್ಯಾಪನ್. ಹಿ ವುಡ್ ಪ್ಲೇ. ಸೊ ಪದಗಳ ಜೋಡಣಿಕೆ ಪರ್ಫೆಕ್ಟ್ ಆಗಿರಬೇಕು. ಇಲ್ಲಿ ನಾನು ಹೇಳ್ದಂಗೆ ವಾಸ್, ವುಡ್, ಐ ಆಮ್, AM. ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಥರ್ಡ್ ಒನ್. ಐ ಆಗಿದೆ, ಹಿ ಆಗಿದೆ, ಶಿ ವಾಸ್ ರೀಡಿಂಗ್ ಅಥವಾ ಶಿ ವಾಸ್ ಡ್ರೈವಿಂಗ್, ಶಿ ವಾಸ್ ಪ್ಲೇಯಿಂಗ್ ಅಂತಲೂ ಹಾಕ್ಕೊಳ್ಳಿ. ಶಿ ವಾಸ್ ರೀಡಿಂಗ್, ಪಾಸ್ಟಲ್ಲಿ ಶಿ ವಾಸ್ ರೀಡಿಂಗ್. ಶಿ ಈಸ್ ರೀಡಿಂಗ್, ಇಸ್. ಈಗ ಇದೇನಿದು, ನೀವು ಅವಾಗಲೇ AM ಅಂದ್ರಿ, ಈಗ ಅಂತಿದ್ದೀರಲ್ಲ ಅಂತ. ಅದೇ ಇಂಗ್ಲೀಷು ಕಲ್ತ್ಕೊಂಡ್ರೆ ಇಂಗ್ಲೀಷು ಈ ಸೆಂಟೆನ್ಸ್ ಇದು ಅಂತ ಗೊತ್ತಾಗೋದು. ಅರ್ಥ ಆಯ್ತಾ? ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. SON ಏನು? ಸನ್ನು. SUN ಏನು? ಸನ್ನು. ಆ ಸನ್ನಲ್ಲ, ಉಚ್ಚಾರಣೆ ಒಂದೇ, ಪದಗಳ ಅರ್ಥ ಬೇರೆ ಬೇರೆ, ವರ್ಡ್ಸು ಲೆಟರ್ಸು ಬೇರೆ, ಉಚ್ಚಾರಣೆ ಒಂದೇ, ಸನ್. ಓಕೆನಾ? ಸೊ ಅದೇ ಇಂಗ್ಲೀಷು. ನಾವು ಬಳಸ್ತಾ ನಮ್ಮ ಭಾಷೆ ಬಗ್ಗೆ ನಮ್ಮ ಹಿಡಿತಾ ಬರಬೇಕು. ಸೊ ಆವಾಗಲೇ ವಿ ಕ್ಯಾನ್ ಅಚೀವ್ ಸಮಥಿಂಗ್. ಓಕೆ, ಐ ವಾಸ್ ಡ್ರೈವಿಂಗ್, ಹಿ ವಾಸ್ ಪ್ಲೇಯಿಂಗ್, ಶಿ ವಾಸ್ ರೀಡಿಂಗ್. ಓಕೆ, ಶಿ ವಾಸ್ ರೈಡಿಂಗ್ ಅಂತಲೂ ಆಯಿತು. ರೈಡಿಂಗ್ ದ ಹಾರ್ಸ್ ಅಲ್ವಾ? ನೋಡಿ, ನಾವು ಬೈ ಮಿಸ್ಟೇಕ್ ಮಾತಾಡೋದೂ ಯು ಕ್ಯಾನ್ ಆ್ಯಡ್ ಇಟ್. ಶಿ ವಾಸ್ ರೈಡಿಂಗ್ ಎ ಹಾರ್ಸ್. ಓಕೆನಾ? ಶಿ ವಾಸ್ ರೈಡಿಂಗ್ ಎ ಹಾರ್ಸ್, ಶಿ ಈಸ್ ರೈಡಿಂಗ್ ಎ ಹಾರ್ಸ್, ಎಸ್ ಮತ್ತು ಎಸ್. ಶಿ ವುಡ್ ರೈಡ್ ಎ ಹಾರ್ಸ್ ಆರ್ ಶಿ ವುಡ್ ರೀಡ್ ಎ ಬುಕ್ ಲೇಟರ್. ಇವಾಗ ನಾನು ಕ್ಲಿಯರು ಅಂತ ಭಾವಿಸ್ತೀನಿ. ಯಾವುದಪ್ಪ? ಐ, ಹಿ, ಶಿ. ಎಸ್, ಪರ್ಫೆಕ್ಟ್.
ಈಗ ವಾಸ್ದು ಇನ್ನೊಂದು ಭಾಗಕ್ಕೆ ಬರೋಣ. ಇಟ್, ದಿಸ್, ದಟ್. ಇಟ್ ವಾಸ್ ಅ ಮ್ಯಾಗಝೈನ್. ಇಟ್ ವಾಸ್ ಅ ಮ್ಯಾಗಝೈನ್, ಇಟ್ ವಾಸ್ ಅ ನ್ಯೂಸ್ ಪೇಪರ್ ವಿಚ್ ವಾಸ್ ಮೈನ್. ಸಿಂಪಲ್ ಆಗಿ ಹೋಗೋಣ. ಇಟ್ ವಾಸ್ ಅನ್ ಆ್ಯಪಲ್, ಐ ಕೆಪ್ಟ್ ಇಟ್ ಆನ್ ದ ಟೇಬಲ್. ಇಟ್ ವಾಸ್ ಅಂದರೆ ವಾಸ್ ಏನು ಹೇಳಿ? ಹಿಂದೆ, ಭವಿಷ್ಯ ಅಲ್ಲ. ಪಾಸ್ಟಲ್ಲಿ ನಡೆದಿದ್ದು, ಹಿಂದೆ ನಡೆದಿದ್ದು. ಭವಿಷ್ಯ ಫ್ಯೂಚರ್. ದಿಸ್ ವಾಸ್ ವರ್ಕಿಂಗ್ ಅಂತ ಹೇಳೋಣ. ದ ಕಂಪ್ಯೂಟರ್ ವಾಸ್ ವರ್ಕಿಂಗ್, ದಿಸ್ ಕಂಪ್ಯೂಟರ್ ವಾಸ್ ವರ್ಕಿಂಗ್. ಓಕೆನಾ? ದಿಸ್ ಕಂಪ್ಯೂಟರ್ ವಾಸ್ ವರ್ಕಿಂಗ್. ದಟ್ ವಾಸ್ ಎ ಗ್ರೇಟ್ ಮೂವಿ. ದಟ್ ವಾಸ್ ಎ ಗ್ರೇಟ್ ಸ್ಟ್ಯಾಚ್ಯೂ. ದ ಬುದ್ಧ ಸ್ಟ್ಯಾಚ್ಯೂ ವಾಸ್ ವೆರಿ ಗ್ರೇಟ್ ಅಂತೀವಲ್ಲ, ಸಖತ್ತಾಯ್ತು ನೋಡೋಕ್ಕೆ ಅಂತ. ಸೊ ದಟ್ ವಾಸ್ ಎ ಗ್ರೇಟ್ ಮೂವಿ. ಸೊ ಇವತ್ತು ನಾನು ತುಂಬ ಕ್ಲಿಯರಾಗಿ ಪರ್ಫೆಕ್ಟಾಗಿ ಹೇಳ್ಕೊಡಿದ್ದೀನಿ ಅಂತ ಭಾವಿಸ್ತೀನಿ ನಾನು. ಹೇಮ, ವಾಸ್ನ ಐ, ಹಿ, ಶಿ, ಇಟ್, ದಿಸ್, ದಟ್. ಸೊ ಇದರಲ್ಲಿ ಇನ್ನೂ ಹಲವಾರು ಸೆಂಟೆನ್ಸ್ ಮಾಡ್ಬೋದು. ಬಟ್ ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ಯಾವುದಕ್ಕೆ ಯಾವ್ದು ಬಳಸಬೇಕು, ಆಮ್ ಎಲ್ಲಿ, ಇದು ವಾಸ್ ಎಲ್ಲಿ, ವುಡ್ ಎಲ್ಲಿ ಅಂತ ನಿಮ್ಗೆ ಅರ್ಥ ಆಗಿದೆ. ನಾಳೆ ಇದೇ ಥರ ನಾಟ್ ದ ಸೇಮ್ ವರ್ಡ್, ಡಿಫ್ರೆಂಟ್ ವರ್ಡಲ್ಲಿ ತೊಗೊಂಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಇವತ್ತಿನ ಕ್ಲಾಸ್ನ ಇಲ್ಲೇ ಎಂಡ್ ಮಾಡಲ್ಲ. ನಾನು ಹೇಮ ಹೋಗ್ಬರಲ್ಲ. ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಇವತ್ತಿನ ಕ್ಲಾಸ್ ನೋಡಿದ್ರಲ್ಲ, ಇದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಭಾವಿಸ್ತಾ ನಾನು ಹೇಮ ಹೋಗ್ಬರಲ್ಲ. ನಾಳೆ ಇನ್ನೊಂದು ಒಳ್ಳೆ ಟಾಪಿಕ್, WERE ಟಾಪಿಕ್ ತಗೊಂಡು ಬರ್ತಾ ಇದ್ದೀನಿ. ವೇರ್, ನಾಟ್ WHERE. ನಾನು ಇವಾಗಲೇ ಹೇಳಿದೆ ಫನಿ ಲ್ಯಾಂಗ್ವೇಜ್ ಅಂತ. ಇಟ್ಸ್ ನಾಟ್ WHERE, ಇಟ್ ಇಸ್ WERE. ಓಕೆನಾ? ನಾಳೆ ಇನ್ನೊಂದು ಡಿಫ್ರೆಂಟ್ ಟಾಪಿಕ್ ಅಂದರೆ WEREಯಲ್ಲಿ ಸಿಂಗ್ಲ ಮತ್ತು ಪ್ಲೂರಲ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬರಲ್ಲ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ನಮಸ್ತೆ, ಜೈ ಕರ್ನಾಟಕ.